ಸ್ಪಷ್ಟತೆ ಇಲ್ಲದೆ ಇದ್ದಾಗ ಈ ಕಷ್ಟಗಳನ್ನು ಅನುಭವಿಸಬೇಕಾಗುತ್ತೆ. ಅಂತರ್ಧಾನ ಅವನು ಅಂತರ್ಧಾನ ಹೆಸರಿನವನಾದಲ್ವಾ, ಅವನಿಗೆ ಒಂದು ಹೆಂಡತಿ, ಅವಳಲ್ಲಿ 3 ಮಕ್ಕಳನ್ನ ಪಡೆದ. ಆ ವಿಜಿತಾಶ್ವನಿಗೆ ಶಿಖಂಡಿನಿ ಅಂತ ಒಬ್ಳು ಹೆಂಡತಿ ಇದ್ಲು. ಶಿಖಂಡಿನಿ ಅಂತಂದ್ರೆ ತಲೆಯಲ್ಲಿ ನವಿಲುಗರಿಯನ್ನ ಅಲಂಕಾರವಾಗಿ ಹಾಕಿಕೊಂಡಿದ್ದವಳು. ಅವಳಿಗೆ 3 ಜನ ಮಕ್ಕಳು. ಪಾವಕ ಪವಮಾನಶ್ಚ ಶುಚಿರಿತ್ಯಗ್ನಯ ಸ್ಮೃತಾ ವಸಿಷ್ಠ ಶಾಪಾದುತ್ಪನ್ನಾ ಪುನರ್ಯೋಗ ಗತಿಂಗತಾ. ಪಾವಕ, ಪವಮಾನ, ಶುಚಿ ಅನ್ನುವ 3 ಮಕ್ಕಳು. ಇವರು ಇದೇ ಹಿಂದಿನ ಜನ್ಮದಲ್ಲಿ ಅಗ್ನಿಗಳಾಗಿ ಹುಟ್ಟಿದ್ರು. ಅಗ್ನಿಗಳೇ 3 ಹೆಸರಿನಿಂದ ಇಲ್ಲಿ ಮತ್ತೆ ಅವರು ವಸಿಷ್ಠರ ಶಾಪದಿಂದ ಮನುಷ್ಯರಾಗಿ ಹುಟ್ಟಿದ್ರು. ಪಾಪ ಪರಿಹಾರವಾದ ಬಳಿಕ ಮತ್ತೆ ಅಗ್ನಿಗಳಾಗಿಯೇ ವಾಪಸ್ಸು ತಮ್ಮ ಕಾರ್ಯಭಾರದಲ್ಲಿ ತೊಡಗಿದ್ರು ಅನ್ನೋದನ್ನ ನಿರೂಪಣೆ ಮಾಡಿದ್ರು. ಅಂತರ್ಧಾನೋ ನಭಸ್ವತ್ಯಾಂ ಹವಿರ್ಧಾನವ ವಿಂದತ. ಇನ್ನೊಬ್ಳು ಹೆಂಡತಿ ಇದ್ಲು ಅಂತರ್ಧಾನನಿಗೆ, ನಭಸ್ವತಿ ಅಂತ ಅವಳ ಹೆಸರು. ಅವಳಲ್ಲಿ ಹವಿರ್ಧಾನ ಅನ್ನುವ ಮಗನನ್ನ ಆಕೆ ಹೆತ್ತು ಆ ಮೂಲಕ ಯಜ್ಞಾಶ್ವವನ್ನ ಇಂದ್ರ ಅಪಹರಿಸಿದ್ದನ್ನ ಅಂದ್ರೆ ಯುದ್ಧಕ್ಕೆ ಹೋದ ಸಂದರ್ಭದಲ್ಲಿ ಅವನು ಜಗಳ ಆಗ್ಲಿಲ್ಲ, ಗೊತ್ತು ಮಾಡಿಕೊಂಡ ಇವನು ಏನೋ ಒಂದು ದೂರದ ಉದ್ದೇಶವನ್ನೇ ಇಟ್ಟುಕೊಂಡು ಯುದ್ಧ ಮಾಡ್ತಿದ್ದಾನೆ ಅಂತ. ಹಾಗಾಗಿ ಅವನು ಅಂತರ್ಧಾನ ವಿದ್ಯೆಯನ್ನ ವಿಜಿತಾಶ್ವನಿಗೆ ಕೊಟ್ಟಿದ್ದ. ಹಾಗಾಗಿ ಆ ಅಂತರ್ಧಾನದ ವಿದ್ಯೆ ಇವರಲ್ಲಿ ಕಂಟಿನ್ಯೂ ಮತ್ತೆ ಅವರಿಗೆ ಮುಂದೆ ಹರಿದು ಬಂತು. ರಾಜ್ಞಾಂ ವೃತ್ತಿಂ ಕರಾದಾನಂ ದಂಡ ಶುಲ್ಕಾದಿ ದಾರುಣಂ ಮನ್ಯಮಾನೋ ದೀರ್ಘಸತ್ರ ವ್ಯಾಜೇನ ವಿಸಸರ್ಜ. ರಾಜನ ಕರ್ತವ್ಯ ಕರವಸೂಲಿ ಮಾಡುವುದು, ದಂಡ ವಿಧಿಸುವುದು ಮುಂತಾದವುದನ್ನೆಲ್ಲ ನೋಡ್ತಾ ನೋಡ್ತಾ ಅಂತರ್ಧಾನನಿಗೆ ಕೊನೆಗೆ ಅನ್ನಿಸ್ತು ಇದು ತುಂಬಾ ಕಠಿಣ, ಜನರಿಗೆ ಇದರಿಂದ ತುಂಬಾ ಕಷ್ಟ ಆಗುತ್ತೆ ಅಂತ ಅವನು ಸನ್ಯಾಸ ದೀಕ್ಷೆಯನ್ನು ತಗೊಂಡ್ಬಿಟ್ಟ. ರಾಜನಾಗಿ ಮುಂದುವರೆದ್ರೆ ಜನಗಳಿಗೆ ಇಷ್ಟು ಟ್ಯಾಕ್ಸ್ ಹಾಕ್ಬೇಕಾದದ್ದು ನನ್ನ ಕೈಯಲ್ಲಿ ಅವ್ರ ಹತ್ರ ಒತ್ತಡ ಹಾಕುದು ಆಗಲ್ಲ, ನನಗದನ್ನೆಲ್ಲ ಸಹಿಸ್ಲಿಕ್ಕಾಗಲ್ಲ ಅಂತ ಅವನು ವಿಸಸರ್ಜ, ಆ ಟ್ಯಾಕ್ಸ್ ತಗೊಳ್ಳೋದನ್ನ ನನ್ನ ಹತ್ರ ಮುಂದುವರಿಸ್ಲಿಕ್ಕೆ ಆಗಲ್ಲ ಅಂತ ಸೀದಾ ಸನ್ಯಾಸ ತಗೊಂಡ್ಬಿಟ್ಟ. ತತ್ರಾಪಿ ಹಂಸಂ ಪುರುಷಂ ಪರಮಾತ್ಮಾನಮಾತ್ಮದೃಕ್ ಯಜಂ ಸ್ಥಲ್ಲೋಕತಾಮಾಪ ಕುಶಲೇನ ಸಮಾಧಿನ. ಸನ್ಯಾಸಾಶ್ರಮದಲ್ಲಿ ಭಗವಂತನನ್ನ ಅತ್ಯಂತ ಪ್ರೀತಿಯಿಂದ ಅನುಸಂಧಾನ ಮಾಡಿ ಮೋಕ್ಷವನ್ನೇ ಹೊಂದಿದ, ಸಾಲೋಕ್ಯ ರೂಪವಾದಂತಹ ಭಗವಂತನ ಲೋಕದಲ್ಲಿ ವಾಸಿಸುವಂತಹ ಮೋಕ್ಷವನ್ನ ಆತ ಹೊಂದಿದ. ಹವಿರ್ಧಾನಿ ವಿದುರಾಸೂತ ಷಟ್ಸುತಾನ್ ಬರ್ಹಿಷದಂ ಗಯಂ ಶುಕ್ಲಂ ಕೃಷ್ಣಂ ಸತ್ಯಂ ಜಿತವ್ರತಂ. ಅಲ್ಲಿ 6 ಜನ ಮಕ್ಕಳು. ಹವಿರ್ಧಾನನಿಂದ ಹವಿರ್ಧಾನಿ ಅನ್ನುವಂತಹ ರಾಣಿಯನ್ನು ವಿವಾಹವಾಗಿ ಬರ್ಹಿಷತ್, ಗಯ, ಶುಕ್ಲ, ಕೃಷ್ಣ, ಸತ್ಯ, ಜಿತವ್ರತ ಅನ್ನುವ 6 ಮಕ್ಕಳನ್ನ ಪಡೆದ. ಬರ್ಹಿಷತ್ತು ಮಹಾಭಾಗೋ ಹಾವಿರ್ಧಾನಿ ಪ್ರಜಾಪತಿ ಕ್ರಿಯಾಕಾಂಡೇಶು ನಿಷ್ಣಾತೋ ಯೋಗೇಶು ಚಕುರುದ್ವ. ಈ ಬರ್ಹಿಷತ್ ಅನ್ನುವಂತಹ ಹವಿರ್ಧಾನನ ಮಗ ಬಹಳ ಭಾಗ್ಯಶಾಲಿ ಮಾತ್ರ ಅಲ್ಲ, ಲೋಕಕ್ಕೆ ಬೇಕಾಗಿರುವಂತಹ ಪ್ರಾಮಾಣಿಕವಾದ ಅವರ ಕರ್ತವ್ಯಗಳಲ್ಲಿ ಬೆಂಗಾವಲಾಗಿ ನಿಂತಿದ್ದ. ಸ್ವತಃ ತಾನು ಕೂಡ ಯಜ್ಞಾದಿ ಕರ್ಮಕಾಂಡಗಳನ್ನ ಪ್ರೀತಿಯಿಂದ ನಡೆಸಿದ್ದಲ್ಲದೆ ಅದರ ಪರಿಚಯವನ್ನು ಚೆನ್ನಾಗಿ ಪಡೆದಿದ್ದ. ಕೇವಲ ಕರ್ಮಕಾಂಡ ಮಾತ್ರ ಅಲ್ಲ, ಜ್ಞಾನಕಾಂಡದ ಧ್ಯಾನದ ದಾರಿಯಲ್ಲೂ ಕೂಡ ಆತ ಪರಿಣಿತನಾಗಿದ್ದ. ಯಸ್ಯೇದಂ ದೇವಯಜನಂ ಅನುಯಜ್ಞಂ ವಿತನ್ವತ ಪ್ರಾಚೀನಾಗ್ರೇ ಕುಶೈರಾಸಿ ರಾಸ್ತೃತಂ ವಸುಧಾತಲಂ. ಅವನು ಪ್ರತಿ ಯಜ್ಞದಲ್ಲೂ ಯಜ್ಞಶಾಲೆಯನ್ನ ನಿರ್ಮಿಸ್ತಾ ಇದ್ದ ಹಾಗೆ ಇಡೀ ಭೂಮಿಯಲ್ಲಿ ಅವನು ಯಜ್ಞಶಾಲೆಯ ಭಾಗಕ್ಕಾಗಿ ದರ್ಭೆಯನ್ನ ಹಾಕಿ 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 ಭೂಮಿಯಲ್ಲಿ ಎಲ್ಲಿ ನೋಡಿದ್ರು ದರ್ಭೆನೆ, ಕಾಲಿಟ್ಟಲ್ಲೆಲ್ಲ ದರ್ಭೆ. ಇವನಿಗೆ ಅಂದ್ರೆ ಸಿಕ್ಕಿದಲ್ಲೆಲ್ಲ ಯಜ್ಞ ಮಾಡುವ ಅಭ್ಯಾಸ. ಅವನಿಗೆ ಕೊನೆಗೆ ಹೆಸರೇನಾಯ್ತು ಅಂದ್ರೆ ಪ್ರಾಚೀನ ಬರ್ಹಿ ಅಂತ ಅವನಿಗೆ ಹೆಸರಾಯ್ತು. ಅವನ ದರ್ಭೆಯ ಮನುಷ್ಯ ಅಂತಾನೆ ಹೆಸರಾಗೋಯ್ತು.
ಪೂರ್ವದ ದಿಕ್ಕಿಗೆ ತಲೆ ಮಾಡಿ ದರ್ಬೆ ಹಾಕುವವನು. ಎಲ್ಲಿ ಹೋದ್ರು ಅದೇ ದರ್ಬೆ, ಅಂದ್ರೆ ಸಾಮಾನ್ಯ ಆಸನಕ್ಕೆ ಕೂತ್ಕೊಳ್ಳುವಾಗ ದರ್ಬೆಯನ್ನ ಹಾಸಿ ಕೂತ್ಕೊಳ್ಳುದು. ನಾವೀಗ ಚಾಪೆ ಗೀಪೆ ಅಂತೆಲ್ಲ ಮಾಡ್ಕೊಂಡು ಕೊಡ್ತೀವಿ. ವಸ್ತುತಃ ಕೂಡಿಸುವಾಗ ಅದನ್ನ ಚಂದ ಮಾಡಿ ಆಸ್ತರಣ ಅಂತ ಹೇಳ್ತಾರೆ. ಅದನ್ನ ಆ ಹೊಸದಾಗಿ ಅಲ್ಲಿಯೇ ನಿರ್ಮಾಣ ಮಾಡಿ ಯಜ್ಞಕ್ಕಾಗಿ ಕೂಡಿಸುವುದಕ್ಕೆ ಅವರಿಗೆ ಸಿದ್ಧ ಮಾಡಿ ಹಾಕುವಂತಹ ಪದರದ ಆಸನವನ್ನ ಹಾಕಿಕೊಂಡು ಅವನು ಎಲ್ಲ ಕಡೆ ಕೂತು 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 ಪ್ರಾಚೀನಾಗ್ರಹಿ ಕುಶೈರಾಸ್ತಿತ್ ಆಸ್ತೃತಂ ವಸುಧಾತಲಂ, ಭೂಮಿಯೇ ದರ್ಬೆಯಿಂದ ಮುಚ್ಚಿ ಹೋಯ್ತಂತೆ. ಸಾಮುದ್ರೀಂ ದೇವದೇವೋಕ್ತಾಂ ಉಪಯೇಮೇ ಶತಧೃತೀಂ ಯಾಂ ವೀಕ್ಷ ಚಾರು ಸರ್ವಾಂಗೀಂ ಕಿಶೋರೀಂ ಸುಷ್ಟ್ವಲಂಕೃತಾಂ ಪರಿಕ್ರಮಂತೀಂ ಉದ್ವಾಹೇ ಚಕಮೇಗ್ನಿಶುಕೀಮಿವ. ದೇವದೇವನಾದಂತಹ ಚತುರ್ಮುಖನ ಆದೇಶದಂತೆ ಈತ ಸಮುದ್ರ ರಾಜನ ಮಗಳಾದಂತಹ ಶತಧೃತಿ ಅನ್ನುವಳನ್ನ ಮದುವೆಯಾದ. ವಿವಾಹ ಕಾಲದಲ್ಲಿ ಬಹಳ ಚಂದ ಅವಳನ್ನ ಅಲಂಕಾರ ಮಾಡಿಸಿ ಅಗ್ನಿಗೆ ಕೈ ಹಿಡಿದು ಪ್ರದಕ್ಷಿಣೆ ಹಾಕ್ತಾ ಇದ್ದ. ಆಗ ಅವನಿಗೆ ಯಾರು ಈ ಶುಕಿ ಅನ್ನುವಂತಹ ಅಗ್ನಿ ಹೇಗೆ ಅವಳು ಚಂದ ಅಂತ ಹೇಳ್ತಿದಾರಷ್ಟೆ. ಶ್ಲೋಕ ನೋಡುವಾಗ ಸ್ಪಷ್ಟ ಆಗುದಿಲ್ಲ. ಯಾಂ ವೀಕ್ಷ ಚಾರು ಸಾರ್ವಂಗೀಂ ಕಿಶೋರೀಂ ಸುಷ್ಟ್ವಲಂಕೃತಾಂ ಪರಿಕ್ರಮಂತೀಂ ಉದ್ವಾಹೇ ಚಕಮೇಗ್ನಿ ಶುಕೀಮಿವ. ಅಗ್ನಿ ಈ ಮದುವೆ ಆಗುವ ಶತಧೃತಿ ಅನ್ನುವಳಲ್ಲಿ ಅವನಿಗೆ ಬಹಳ ಆಶ್ಚರ್ಯ ಆಯ್ತಂತೆ. ಎಷ್ಟು ಸುಂದರವಾಗಿದ್ದಾಳೆ ಇವಳು ಅಂತ. ಸುಂದರವಾಗಿದ್ದಾಳೆ ಅಂತ ಅಂದುಕೊಂಡದ್ದು ಅವನು ಮಾತ್ರ ಅಲ್ಲ, ವಿಬುಧರು, ಅಸುರರು, ಗಂಧರ್ವರು, ಮುನಿಗಳು, ಸಿದ್ಧರು ಎಲ್ಲಾ ದಿಕ್ಕುಗಳಲ್ಲೂ ಕೂಡ ಅವಳ ಸೌಂದರ್ಯದ ಬಗ್ಗೆ ಬಹಳ ಪರವಶತೆ ಇತ್ತು. ಅಷ್ಟು ಚಂದ ಅಂತ ಅನ್ನೋದಕ್ಕೋಸ್ಕರ ಎಲ್ಲಾ ದೇಶದ ಬಾಯಿಯಲ್ಲೂ ಜನರ ಬಾಯಿಯಲ್ಲೂ ಆಕೆಯ ಸೌಂದರ್ಯದ ಬಗ್ಗೆ ಮನಸೋತ ಮಾತುಗಳೇ ಹುಟ್ಟಿ ಬರ್ತಾ ಇದ್ವು. ಸರಿ, ಪ್ರಚೇತಸ ಯಾರು ಪ್ರಾಚೀನ ಬರ್ಹಿ ಅವನಿಗೆ ಶತಧೃತಿಯಲ್ಲಿ 10 ಜನ ಮಕ್ಕಳಾಗ್ತಾರೆ. ತುಲ್ಯನಾಮ ವ್ರತಾಹ, ಅವರಿಗೆಲ್ರಿಗೂ ಒಂದೇ ಹೆಸರು. ಪ್ರಚೇತಸ 1, ಪ್ರಚೇತಸ 2, ಪ್ರಚೇತಸ 3, ಪ್ರಚೇತಸ 9, ಪ್ರಚೇತಸ 10. ಅವರಿಗೆ ತುಲ್ಯನಾಮ ವ್ರತಾಹ, ಎಲ್ಲರೂ ಪ್ರಚೇತಸರು ಅಂತಾನೆ ಅವರನ್ನ ಕರೀತಾ ಇದ್ರು. ವೇದ ಸ್ನಾತಾಹ, ಒಳ್ಳೆಯ ವೇದಜ್ಞರು, ಅವರಿಗೆ ಹೆಸರೇ ಪ್ರಚೇತಸರು. ಅವ್ರ ಗುಂಪಲ್ಲೇ ಕರೆಯುವುದು, 10 ಜನ ಒಟ್ಟಿಗೆ ಕರೆಯುವುದು. 10 ಜನ ಒಟ್ಟಿಗೆ ಇರುವವರು ಯಾವಾಗ್ಲೂ. ಅವರು ಜಪ ಮಾಡುವಾಗ್ಲೂ ಒಟ್ಟಿಗೆ, ವೇದಾಧ್ಯಯನದ ಪಾರಾಯಣದ ಕ್ರಮವು ಒಟ್ಟಿಗೆ, ಅವರು ತಪಸ್ಸಿಗೆ ಹೋಗಿದ್ದು ಒಟ್ಟಿಗೆ, ಊಟ ಮಾಡುವುದು ಒಟ್ಟಿಗೆ. ಅವ್ರು ಒಬ್ರನ್ ಬಿಟ್ಟು ಒಬ್ರನ್ ಇರ್ತಾನೆ ಇರ್ಲಿಲ್ಲ. ಬಹಳ ಅನ್ಯೋನ್ಯವಾದ ಭಾವ. ಪಿತ್ರಾದಿಷ್ಟ ಪ್ರಜಾ ಸರ್ಗೆ ತಪಸೇರಣಂ ಅರ್ಣವಮ ವಿಶನ್ ದಶವರ್ಷ ಸಹಸ್ರಾಣಿ ತಪಸ್ಯಂತಸ್ತಪಸ್ವಿನ. ತಂದೆಯ ಆದೇಶವನ್ನ ಪಡೆದು ಒಳ್ಳೆಯ ಸಂತತಿಯನ್ನ ಪಡೆಯುವುದಕ್ಕಾಗಿ ತಪಸ್ಸಿಗಾಗಿ ಸಮುದ್ರಕ್ಕೆ ಹೊಕ್ಕರು. ಸುಮಾರು 10,000 ವರ್ಷಗಳಾದ ನಂತರ ಅವರು ತಪಸ್ವಿಗಳಾಗಿ ತಮ್ಮ ಕರ್ತವ್ಯವನ್ನು ನಿರ್ವಹಣೆ ಮಾಡಿದ್ರು. ಯದುಕ್ತಂ ಪತಿದೃಷ್ಟೇನ ಗಿರಿಶೇನ ಪ್ರಸೀದತ ತಧ್ಯಾಯಂತೋ ಜಪಂತಶ್ಚ ಪೂಜಯಂತಶ್ಚ ಸಂಯತಾ. ತಪಸ್ಸಿಗಾಗಿ ಅವರು ಮನೆ ಬಿಟ್ಟು ಹೊರಟು ಹೋದಾಗ ಪ್ರಸನ್ನನಾದ ಸ್ವತಃ ರುದ್ರದೇವನೇ ಅವರಿಗೆ ಒಲಿದ. ಅವರು ತುಂಬಾ ಶ್ರದ್ಧೆಯಿಂದ ತಪಸ್ ಮಾಡ್ತಾ ಇದ್ದಾರೆ. ಅವರ ಮನಸ್ಸಿನ ಮೇಲೆ ನಿಯಂತ್ರಣ ಹೊಂದಿದಂತಹ ರುದ್ರದೇವ ಅವರಿಗೆ ತಾನೇ ದರ್ಶನ ಕೊಟ್ಟು ನೀವು ಇಂದ್ರಿಯಗಳನ್ನ ಮನಸ್ಸನ್ನ ನಿಗ್ರಹ ಮಾಡುವುದಕ್ಕೆ ಬೇಕಾಗಿರುವ ಶಕ್ತಿಯನ್ನ ನಾನು ತುಂಬುತ್ತೇನೆ ಅಂತ ಹೇಳಿ ಅನುಗ್ರಹಿಸಿದ. ಅದರ ಕ್ರಮದಲ್ಲೇ ಅವರು ಜಪ, ಧ್ಯಾನ, ಪೂಜೆಗಳನ್ನೆಲ್ಲ ಯಶಸ್ವಿಯಾಗಿ ನಡೆಸಿದ್ರು. ಪ್ರಚೇಸಸಾಂ ಗಿರಿತ್ರೇಣ ಯಥಾಸೀತ್ ಪತಿ ಸಂಗಮ ಯಥಾಪ್ಯಾಹ ಹರ ಪ್ರೀತಃ ಸ್ತನ್ನೋ ಬ್ರಹ್ಮನ್ ವಧಾರ್ಥವತ್. ವಿದುರ ಕೇಳ್ತಾನೆ, ಪ್ರಚೇತಸರ್ಗದಲ್ಲಿ ಶಿವನ ಭೇಟಿ ಆಯಿತು ಅಂತ ಹೇಳಿದ್ರಿ,
ಶಿವ ಯಾಕೆ ಭೇಟಿಯಾದ? ಇದ್ದಕ್ಕಿದ್ದಾಗ ಅವನಿಗೆ ಏನ್ ಬರ್ಬೇಕು ಅಂತಿತ್ತು? ಅವನು ಏನು ಉಪದೇಶ ಮಾಡಿದ? ಅದರ ವಿಷಯ ನನಗೆ ಸ್ವಲ್ಪ ಬಿಡಿಸಿ ಸಾರ ರೂಪವಾಗಿ ಹೇಳಿ ಅಂದಾಗ, ಸಂಗಮ ಖಲು ವಿಪ್ರಶೇಷಿವೇನ ಹಿ ಶರೀರಿಣಾಂ ದುರ್ಲಭೋ ಮುನಯ ದಧ್ಯು ಅಸಂಗ ಸದಭೀಪ್ಸಿತಂ. ಶರೀರವನ್ನ ಆಸೆ ಪಟ್ಟು, ಶರೀರದ ಮೇಲೆ ಅಭಿಮಾನ ಪಟ್ಟು ಯಾರಿರ್ತಾರೋ ಅವರಿಗೆ ಸುಲಭದಲ್ಲಿ ಶಿವನ ಭೇಟಿ ಆಗುದಿಲ್ಲ. ಯಾರು ಅತ್ಯಂತ ವಿರಾಗಿಗಳಾಗ್ತಾರೋ ಅವ್ರಿಗೆ ಮಾತ್ರ ಶಿವನ ಭೇಟಿ ಆಗುವಂಥದ್ದು. ಯಾಕೆ ಅಂದ್ರೆ ಅವನು ಪರಮ ವಿರಕ್ತನಾದ್ರಿಂದಾಗಿ ವಿರಕ್ತರನ್ನು ಕಂಡ್ರೆ ಮಾತ್ರ ಅವನಿಗೆ ಇಷ್ಟ ಆಗತ್ತೆ. ಇಲ್ಲ ಅಂದ್ರೆ ಆಯ್ತಪ್ಪ, ನೀವು ಸಂಪತ್ತಿನ ಬೆನ್ನ ಹಿಂದೆ ಹೋದವ್ರು ನನ್ನ ಹತ್ರ ಬರಬೇಡಿ ಅಂತ ದೂರ ನಿಲ್ತಾನೆ. ಆ ಮುನಿಗಳು ಕೂಡ ಅವನನ್ನ ಅಭೀಷ್ಟಪ್ರದನ್ನಾಗಿ ಧ್ಯಾನಿಸುವಾಗ ವೈರಾಗ್ಯದ ಭಾವವನ್ನ ಬೇಡಿ ಧ್ಯಾನಿಸಿದ್ರೆ ಅವನು ಬೇಗ ಒಲಿತಾನೆ ಅಂತ ಋಷಿಗಳಿಗೂ ಗೊತ್ತು. ಆತ್ಮಾರಾಮೋಪಿ ಯತ್ವಸ್ಯ ಲೋಕಕಲ್ಪಸ್ಯ ರಾಧಸೆ ಶಕ್ತ್ಯಾಯುಕ್ತೋ ವಿಚರತಿ ತೀವ್ರಯ ಭಗವಾನ್ ಭವ. ಹರಿಧ್ಯಾನದಲ್ಲಿಯೇ ಅವನು ಅತ್ಯಂತ ಸಂತುಷ್ಟನಾಗಿದ್ದು ಲೋಕಪಾಲನೆಗಾಗಿ ತೀವ್ರ ಶಕ್ತಿಯುಕ್ತನಾಗಿ ಜಗತ್ತಿನ ಎಲ್ಲೆಡೆ ಸಂಚಾರ ಮಾಡ್ತಾ ತನ್ನ 11 ರೂಪಗಳಲ್ಲಿ ಅನೇಕ ಕಾರ್ಯಗಳನ್ನು ಮಾಡ್ತಾ ಇರ್ತಾನೆ. ಮೈತ್ರೇಯ ಉವಾಚ ಪ್ರಚೇತಸ ಪಿತೃವಾಕ್ಯಂ ಶಿರಸಾಧಾಯ ಸಾಧವ ದಿಶಂ ಪ್ರತೀಚೀಂ ಪ್ರಯಯುಃ ತಪಸ್ಯಾಸ್ ಆದೃತ ಚೇತಸಃ. ಮೈತ್ರೇಯರು ಹೇಳ್ತಾರೆ, ಸಾಧುಗಳಾದ ಪ್ರಚೇತಸರು ತಂದೆಯ ಆದೇಶವನ್ನ ತಲೆಯ ಮೇಲೆ ಹೊತ್ತು ತಪಸ್ಸಿನಲ್ಲಿ ತೊಡಗಿ ತುಂಬಿದ ಮನಸ್ಸಿನಿಂದ ಪಶ್ಚಿಮದ ದಿಕ್ಕಿನ ಕಡೆಗೆ, ಸಮುದ್ರದ ಕಡೆಗೆ ಹೋದ್ರು. ಸಮುದ್ರಮುಪತಿ ವಿಸ್ತೀರ್ಣಂ ಅಪಶ್ಯಂತೆ ಮಹತ್ಸರ ಮಹನ್ಮನ ಇವ ಸ್ವಚ್ಛಂ ಪ್ರಸನ್ನ ಸಲಿಲಾಶಯಂ. ಸಮುದ್ರದ ಶರೀರದಲ್ಲಿ ಸಮೀಪದಲ್ಲಿ ಒಂದು ಹತ್ತಿರದಲ್ಲಿ ಒಂದು ದೊಡ್ಡ ಸರೋವರ ಇತ್ತು. ಆ ಸರೋವರದಲ್ಲಿ ಎಲ್ಲ ಭಗವದ್ ಭಕ್ತರೆಲ್ಲ ತುಂಬಿಕೊಂಡಿದ್ರು. ಎಲ್ಲರ ಮನಸ್ಸು ಅತ್ಯಂತ ಪವಿತ್ರವಾಗಿತ್ತು. ಅಲ್ಲಿ ಆ ವರ್ಣನೆ ಮಾಡ್ತಾರೆ, ಆಗ ತಾನೇ ಅರಳಿದ ನೀಲೋತ್ಪಲಗಳು ಅತ್ಯಂತ ಸುಂದರವಾಗಿ ಪ್ರಕಾಶಮಾನವಾಗಿ ಕಾಣ್ತಾ ಇದ್ವು. ಏನಾಯ್ತು? ಸಮುದ್ರದಲ್ಲಿ ಒಂದು ಸಣ್ಣ ದ್ವೀಪ ಇರುತ್ತೆ. ಆ ದ್ವೀಪದಲ್ಲಿ ಒಂದು ಸರೋವರ ಇರುತ್ತೆ. ಆದ್ರೆ ಅದು ತುಂಬಾ ಸಿಹಿ ಇರುತ್ತೆ ನೀರು. ಉಡುಪಿಯ ಹತ್ರ ಒಂದು ಕೃಷ್ಣ ದ್ವೀಪ ಅಂತಿದೆ. ಆ ದ್ವೀಪದ ಮಧ್ಯದಲ್ಲಿ ಒಂದು ದೊಡ್ಡ ಬಾವಿ ಇದೆ. ತುಂಬಾ ಒಂದ್ ಸುಮಾರು 2.5-3 ಕಿಲೋಮೀಟರ್ ಒಳಗೆ ಹೋದ್ಮೇಲೆ ಆ ದ್ವೀಪ ಇದೆ. ಆ ಮಧ್ಯಕ್ಕೆ ಹೋಗಿ ನೀವು ಆ ನೀರು ಕುಡಿದ್ರೆ ಅದು ನಿಮ್ಗೆ ಇನ್ನು ಎಲ್ಲಿಯೂ ಅಷ್ಟು ಸಿಹಿ ನೀರು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಚಂದದ ಸಿಹಿ ನೀರು. ಅದೇ ಪ್ರಕೃತಿಯ ವಿಚಿತ್ರಗಳಷ್ಟೇ, ನಾವು ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಕೆಂದಾವರೆ, ನೀಲತಾವರೆ, ಬಿಳಿಯ ಕಮಲ, ಸ್ವಲ್ಪ ನಸು ಕೆಂಪಾದ ಕಮಲ, ಗುಲಾಬಿಯ ಬಣ್ಣದ ಕಮಲಗಳು, ಎಲ್ಲಾ ತರದ ಕಮಲಗಳಿಂದ ಆ ಸರೋವರ ತುಂಬಿತ್ತು. ಹಂಸ ಪಕ್ಷಿಗಳು, ಕೊಕ್ಕರೆಗಳು, ಚಕ್ರವಾಕಗಳು, ಈ ಪಕ್ಷಿಗಳ ಶಬ್ದ ಕೇಳಲಿಕ್ಕೆ ಮುದ ಆನಂದ. ಮತ್ತಭ್ರಮರ ಸೌಸ್ವರ್ಯಂ ದೃಷ್ಟರೋಮಲತಾಂಗ್ರಿಪಂ ಪದ್ಮಕೋಶರಜೋ ದೀಕ್ಷು ಭಿಕ್ಷಿಪತ್ ಪವನೋತ್ಸವಂ. ಒಳ್ಳೆ ಜೇನನ್ನು ಕುಡಿದು ಮದವಾದ ಜೇನು ನೊಣಗಳ ಆ ಗುಂಗು ಧ್ವನಿ ಗುಯ್ ಅಂತ ಕೇಳಿಸ್ತಾ ಇದ್ದದ್ದು ಗಿಡಗಳಿಗೆ ರೋಮಾಂಚ ಆಗ್ತಿತ್ತಂತೆ ಆ ಧ್ವನಿ ಕೇಳಿ. ಎಷ್ಟು ಚೆನ್ನಾಗಿ ನಮ್ಮ ಹೂವಿನ ಹತ್ರ ಬಂದು ಇವುಗಳು ನಮಗೋಸ್ಕರ ಸಂಗೀತ ಹಾಡ್ತಾ ಹಾಡ್ತಾ ಡ್ಯಾನ್ಸ್ ಮಾಡ್ತಿದ್ದಾವೆ ಅಂತ ಖುಷಿ ಪಡ್ತಿದ್ವಂತೆ. ಅಷ್ಟೇ ಅಲ್ಲ, ಅವುಗಳು ತಮ್ಮ ಪರಾಗವನ್ನ ಪಕ್ಕದಲ್ಲೆಲ್ಲ ಹರಡುವುದಾದ್ರಿಂದಲೂ ಕೂಡ ಆ ಗಾಳಿಯ ಆನಂದ ಮತ್ತಷ್ಟು ಸಂತೋಷ ಕೊಡ್ತಾ ಇತ್ತು. ತತ್ರ ಗಾಂಧರ್ವಮಾಕರ್ಣ್ಯ ದಿವ್ಯ ಮಾರ್ಗ ಮನೋಹರಂ ವಿಸಿಸ್ಮ್ಯೂ ರಾಜಪುತ್ರಾಸ್ತೆ ಮೃದಂಗ ಪಣವಾದ್ಯನು. ಪ್ರಚೇತಸರು ಆ ಮೃದಂಗ, ಪಣವ ಮೊದಲಾದ ಧ್ವನಿಗಳಿಗೆ ಅನುಗುಣವಾದ ದೇವತೆಗಳಿಗೂ ಮನೋಹರವಾದ ಗಾಂಧರ್ವ ಗಾನವನ್ನ ಕೇಳಿ ಆಶ್ಚರ್ಯಪಟ್ರು. ಒಳಗಿನಿಂದಿನ ಧ್ಯಾನಕ್ಕೆ ಅದು ಪೂರಕವಾದ ಸಂಗೀತ, ಮನಸ್ಸನ್ನು ಕೆಡಿಸುವ ಸಂಗೀತ ಅಲ್ಲ, ಕೂತಲ್ಲೇ ಕೈಕಾಲು ಅದಿರಿಸುವ ರೋಗದ ಸಂಗೀತ ಅಲ್ಲ, ಅಥವಾ ಎದ್ದು ಓಡುವ ಸಂಗೀತ ಅಲ್ಲ. ಆ ಸಂಗೀತದಿಂದ ಧ್ಯಾನಕ್ಕೆ ಮತ್ತಷ್ಟು ತೊಡಗಬೇಕು ಅನ್ನುವ ರೀತಿಯ ಸಂಗೀತ. ದೇವೋತ್ತಮನಾದಂತಹ ರುದ್ರದೇವ ತನ್ನ ಅನುಚರರೊಂದಿಗೆ ಅಲ್ಲಿಗೆ ಬಂದ. ಗಂಧರ್ವರು ಕೂಡ ಅವನನ್ನ ಹಾಡಿ ಹೊಗಳ್ತಾ ಇದ್ರು. ಪುಟಕ್ಕಿಟ್ಟ ಚಿನ್ನದಂತೆ ಅತ್ಯಂತ ನಿರ್ಮಲವಾದ ಶರೀರವುಳ್ಳಂತಹ ನೀಲಕಂಠ ಪ್ರಸನ್ನ ಮುಖನಾಗಿ ಅವರನ್ನ ಕಂಡು ಪ್ರಚೇತಸರ ಪ್ರಣಾಮವನ್ನು ಸ್ವೀಕರಿಸಿ ಅವರ ತಲೆನೇವರಿಸಿ, ನಿಮ್ಮ ಶುದ್ಧವಾದ ಮನಸ್ಸಿನ ಪ್ರಾರ್ಥನೆಯನ್ನ, ನಿಮ್ಮ ಶುದ್ಧವಾದ ಮನಸ್ಸಿನ ಧ್ಯಾನದ ಭಾವವನ್ನ ನಾನು ಪರಿಗ್ರಹಿಸಿದ್ದೇನೆ. ನೀವು ಧರ್ಮಜ್ಞರಾಗಿದ್ದೀರಿ, ಶೀಲ ಸಂಪನ್ನರಾಗಿದ್ದೀರಿ,
ಅಂತ ಅವರನ್ನ ಆಶೀರ್ವದಿಸ್ತಾನೆ. ಶರಣಾಗತರ ದುಃಖವನ್ನ ಕಳೆಯುವ ಧರ್ಮವತ್ಸಲನಾದ ಶಿವ, ನಮಗೆ ಯಾವಾಗ್ಲೂ ಶಿವ ಅಂದ್ರೆ ಒಂಥರ ತಾಂಡವ, ಸಿಟ್ಟು, ಈ ದೃಷ್ಟಿಯಲ್ಲೇ ನೆನಪಾದ್ರೆ ಪ್ರಪನ್ನಾರ್ತಿ ಹರೋ ಭಗವಾನ್ ಧರ್ಮವತ್ಸಲ ಧರ್ಮಜ್ಞಾನಶೀಲ ಸಂಪನ್ನಾನ್ ಪ್ರೀತ ಉವಾಚ. ಅತ್ಯಂತ ಪ್ರೀತನಾಗಿ ಪ್ರಸನ್ನನಾಗಿ ಹೇಳಿದ. ರುದ್ರ ಉವಾಚ, ಇದಕ್ಕೆ ರುದ್ರಗೀತೆ ಅಂತ ಕರೀತಾರೆ. ಬಹಳ ಪ್ರಸಿದ್ಧ ಭಾಗವತದಲ್ಲಿ ಬಂದ ಅತ್ಯಂತ ಸುಂದರವಾದ ಗೀತೆಗಳಲ್ಲಿ ಒಂದು. ಹೇಗೆ ಭ್ರಮರ ಗೀತ, ಗೋಪಿ ಗೀತ, ಯುಗಳ ಗೀತ, ಇಳಾಗೀತ, ಉದ್ಧವ ಗೀತ, ಅವಧೂತ ಗೀತ, ಭಿಕ್ಷು ಗೀತ, ಹಂಸಗೀತ, ಐಲಗೀತ, ಸುಮಾರು ಏನಿಲ್ಲ ಅಂದ್ರೆ 30 ಗೀತಗಳಿವೆ. ಅದರಲ್ಲಿ ಒಂದು ಇದು ಸುಂದರವಾದ ಗೀತ. ಹಿಂದೆ ಒಂದು ಬಂದು ಹೋಗಿದ್ದು ಕಪಿಲ ಗೀತ, ಅದರ ಹಿಂದೆ ಒಂದು ಋಷಭದೇವನ ಋಷಭ ಗೀತ, ಈಗ ಇನ್ನೊಂದು ರುದ್ರಗೀತ ಇಲ್ಲಿ ನಿರೂಪಣೆ ಆದದ್ದು. ಯೂಯಂ ಬರ್ಹಿ ಶತಃ ಪುತ್ರ ವಿದಿತಂ ವಶ್ಚಿಕೀರ್ಷಿತಂ ಅನುಗ್ರಹಾಯ ಭದ್ರಂವ ಏವಂ ಮೇ ದರ್ಶನಂ ಕೃತಂ. ನೀವು ಬರ್ಹಿಷತ್ ರಾಜನ ಮಕ್ಕಳು, ಪ್ರಾಚೀನ ಬರ್ಹಿಯ ಮಕ್ಕಳು, ನೀವೇನ್ ಇಲ್ಲಿಗೆ ಬಂದಿದ್ದೀರಿ, ನಿಮ್ಮ ಬಯಕೆ ಏನು ಅಂತ ನನಗ್ ಗೊತ್ತು. ನಿಮಗೆ ಯಾವಾಗ್ಲೂ ಕೂಡ ಹಿತದ ದೃಷ್ಟಿಯಿಂದಲೇ ನೀವು ತಪಸ್ ಮಾಡಿದ್ರಿಂದ ಆ ಹಿತ ನಿಮ್ಮನ್ನೇ ಕಾಪಾಡುತ್ತೆ. ಆದ್ರಿಂದಾಗಿಯೇ ಲೋಕದ ಹಿತದ ದೃಷ್ಟಿಯಿಂದ ನೀವು ಬಂದು ತಪಸ್ಸು ಗೈದದ್ರಿಂದ ನಾನು ನಿಮ್ಗೆ ದರ್ಶನ ಕೊಡ್ತಾ ಇದ್ದೇನೆ. ಯಃ ಪರಸ್ತಮಸ ಸಾಕ್ಷಾತ್ ತ್ರಿಗುಣಾತ್ ಜೀವ ಸಂಹಿತಾತ್ ಭಗವಂತಂ ವಾಸುದೇವಂ ಪ್ರಪನ್ನ ಸತ್ಪ್ರಿಯೋ ಹಿಮೇ. ಸತ್ವಾದಿ ತ್ರಿಗುಣಾಭಿಮಾನಿಯಾದ ಜೀವ ಅಂತ ಕರೆಸಿಕೊಳ್ಳುವಂತಹ ಜೀವಗಳಿಗೆ ಶಕ್ತಿಯನ್ನು ತುಂಬುವ ಮಹಾಲಕ್ಷ್ಮಿಗಿಂತಲೂ ಕೂಡ ಉತ್ತಮನಾದವನು ಭಗವಾನ್ ವಾಸುದೇವ. ತ್ರಿಗುಣಾತ್ ಜೀವ ಸಂಹಿತಾತ್ ಯಹ ಪರಃ ಸಾಕ್ಷಾತ್ ತಮಸಃ ಪರಃ ಭಗವಾನ್ ವಾಸುದೇವ ಮೇ ಪ್ರಿಯ. ನನಗೆ ಭಗವಾನ್ ವಾಸುದೇವ ಅತ್ಯಂತ ಪ್ರಿಯ. ಯಾರು ಅವನನ್ನ ಶರಣು ಹೊಂದುತ್ತಾರೋ ಅವ್ರು ನನಗೂ ಇಷ್ಟ. ನನ್ನನ್ನ ಭಕ್ತಿ ಮಾಡುವಂತ ಮಂದಿಗೆ ಅಥವಾ ಆ ಕಡೆಯಿಂದ ಭಕ್ತಿ ಮಾಡುವಂತಹ ಮಂದಿಗೆ ಪರಸ್ಪರ ಕಂಡ್ರಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ನಮ್ಗೆ ಯಾವತ್ತೂ ಹಾಗಾಗಲ್ಲ. ಸ್ಪಷ್ಟವಾಗಿ ರುದ್ರ ಹೇಳ್ತಾನೆ, ಸಹ ಮೇ ಪ್ರಿಯ. ಯಾರು ವಾಸುದೇವನನ್ನ ಶರಣು ಹೊಂದುತ್ತಾನೋ ಅವ್ನು ನನಗೆ ತುಂಬಾ ಇಷ್ಟ. ದೇವತೆಗಳ ನಡುವೆ ಯಾವತ್ತೂ ಜಗಳವೇ ಇಲ್ಲ. ಸಂಸ್ಕೃತದಲ್ಲಿ ಒಂದು ಪದ ಇದೆ ದೇವತೆಗಳ ಗುಂಪಿಗೆ, ವೃಂದಾರಕರು ಅಂತ. ವೃಂದಾರಕ ಅಂತಂದ್ರೆ ಎಂದೂ ಪರಸ್ಪರ ಜಗಳ ಆಡದೆ ಒಟ್ಟಿಗೆ ಒಮ್ಮನಸ್ಸಿನಿಂದ ಇರುವವರು ಅಂತ ಅರ್ಥ. ನಮ್ಗೆ ಮೇಲ್ನೋಟಕ್ಕೆ ಕೆಲವೊಂದ್ ಸರ್ತಿ ಕೆಲವು ಕಲಹಗಳನ್ನ ಮನುಷ್ಯನ ಮನಸ್ಸಿನ ತೀವ್ರತೆಯನ್ನ ತಿಳಿಸುವುದಕ್ಕಾಗಿ ಮಾಡಿದ ನಾಟಕಗಳು ಅರ್ಥ ಆಗದೆ ಇದ್ರೆ ನಾವು ಜಗಳ ಅಂತ ಅನ್ಕೊಳ್ತೇವೆ. ವಸ್ತುತಃ ಅದು ಜಗಳಗಳಾಗಿರಲ್ಲ. ಅವ್ರು ಯಾವತ್ತೂ ಕೂಡ ಒಬ್ಬರನ್ನ ಬಿಟ್ಟು ಇನ್ನೊಬ್ರು ತಮ್ಮ ಶ್ರೈಷ್ಠ್ಯವನ್ನ ಹೇಳಲಿಕ್ಕೋಸ್ಕರ ಪ್ರಯತ್ನ ಪಡಲ್ಲ. ಹಾಗೇನಾದ್ರೂ ಪಟ್ಟ ತರದ್ದು ಏನಾದ್ರೂ ಘಟನೆಗಳಿದ್ರೆ ಅದರ ಉದ್ದೇಶ ಇನ್ನೇನೋ ಒಂದಿರುತ್ತೆ, ಇನ್ನೇನೋ ಒಂದು ತೋರಿಸುವುದಿರುತ್ತೆ. ಆದ್ರಿಂದ ನಾರಾಯಣನನ್ನ ಶರಣು ಹೊಂದಿದಂತಹ ಭಕ್ತರಲ್ಲಿ ನಾನು ಅತ್ಯಂತ ಪ್ರೀತಿ ಮಾಡುತ್ತೇನೆ. ನೀವು ವಿಷ್ಣು ಭಕ್ತರಾದ್ರಿಂದಾಗಿ ನಾನೇ ಹುಡುಕಿಕೊಂಡು, ನೀವು ನನ್ನನ್ನು ಪ್ರತ್ಯೇಕ ತಪಸ್ ಮಾಡ್ಲಿಕ್ಕೆ ಬರ್ಲೇಬೇಕಾಗ್ಲಿಲ್ಲ. ನೀವು ಮಾಡಿದ ತಪಸ್ಸಿಗೆ ನೀವು ಪ್ರಾರ್ಥಿಸಿದ್ದು ವಾಸುದೇವನನ್ನಾದ್ರೂ ನಾನೇ ಒಲಿದು ನಿಮ್ಮ ಕಡೆಗೆ ಬಂದಿದ್ದೇನೆ. ಯಾಕೆಂದ್ರೆ ನನಗೆ ನೀವು ವಿಷ್ಣು ಭಕ್ತರು ಅನ್ನುವ ಕಾರಣಕ್ಕಾಗಿ. ಸ್ವಧರ್ಮನಿಷ್ಠ ಶತಧನ್ ಜನ್ಮ ವಿಪುಮಾನ್ ವಿರಿಂಚತಾಮೇತೆ ತತಃ ಪರಂ ಹಿಮಾಂ ಅವ್ಯಾಕೃತಂ ಭಾಗವತೋಥ ವೈಷ್ಣವಂ ಪದಂ ಯಥಾಹಂ ವಿವಿಧೈಕಲಾತ್ಯೇ. ಈ ಭಾಗವತದ ಕಥೆ ಆಸೇತು ಹಿಮಾಚಲ ಜಗತ್ತಿನ ಎಲ್ಲ ಕಡೆಯಲ್ಲೂ ಈ ಹಾಡು ಇವತ್ತಿಗೂ ಹಾಗೆ ಇದೆ. ರುದ್ರಗೀತ ಅಂತ ಬಹಳ ಪ್ರಸಿದ್ಧ. ಸ್ಪಷ್ಟವಾಗಿ ಇಷ್ಟು ಮಾತುಗಳಿದ್ದಾಗ್ಲೂ ಇದನ್ನ ಅರ್ಥ ಮಾಡಿಕೊಳ್ಳದೆ ಪರಸ್ಪರ ಅವರಲ್ಲಿ ವೈಮನಸ್ಯವನ್ನು ಹುಡುಕ್ತಾರೆ ಅಂದ್ರೆ ಅದು ದಡ್ಡರ ಭಕ್ತರ ದೋಷ ಹೊರತು ದೇವತೆಗಳಲ್ಲಿ ಯಾವತ್ತೂ ಆ ಕಲಹ ಇಲ್ಲ ಅನ್ನೋದನ್ನ ನಾವು ಮತ್ತೆ ಅರ್ಥ ಮಾಡ್ಕೊಳ್ಬೇಕು. ಯಾರು ಅನಾದಿ ಕಾಲದಿಂದ ಭಗವದ್ ಭಕ್ತನಾಗಿ ವಿಶೇಷ ಅಪರೋಕ್ಷವನ್ನ ಹೊಂದಿ ಭಗವಂತನ ಮೇಲೆ ಕಾಳಜಿಯನ್ನು ವಹಿಸಿ ಬ್ರಹ್ಮ ಪದವಿಯನ್ನು ಯಾವ ಜೀವ ಏರ್ತಾನೋ ಚತುರ್ಮುಖ, ಅವನು ನನ್ನಪ್ಪ. ಯಾರು? ಕಮಲನಾಭ. ಕಮಲನಾಭ ಅವನ ಸಿಟ್ಟಿನ ಹುಬ್ಬಿನ ಗಂಟಿಕ್ಕಿದ ನಡುವೆ ನಾನು ಹುಟ್ಟಿ ಬಂದದ್ದು. ಇನ್ನು ಅವನು ತನ್ನ ಪ್ರಳಯ ಕಾಲದಲ್ಲಿ ಲಕ್ಷ್ಮಿಯಲ್ಲಿ ತನ್ನ ಶರೀರವನ್ನು ಒಪ್ಪಿಸ್ತಾನೆ. ಅಂದ್ರೆ ಲಯ ಚಿಂತನೆ ಮಾಡುವಾಗ ಅವನು ತನ್ನ ಮೇಲಿನ ಶಕ್ತಿಯಲ್ಲಿ ಲಕ್ಷ್ಮಿಯಲ್ಲಿ ತನ್ನನ್ನು ಒಪ್ಪುತ್ತಾನೆ.
ಆ ಲಕ್ಷ್ಮಿ ಪರಮಾತ್ಮನಲ್ಲಿ ತನ್ನನ್ನು ಒಪ್ಪಿಸ್ತಾಳೆ. ಹೀಗೆ ಅವ್ಯಾಕೃತವಾದ ವಾಸುದೇವನನ್ನ ಲಿಂಗಭಂಗಾನಂತರದಲ್ಲಿ ಎಲ್ಲ ಜೀವಗಳು ಕೂಡ ಅವನನ್ನೇ ಪ್ರವೇಶಿಸಬೇಕು. ನಾನು ಕೂಡ ಅನಾದಿ ಭಕ್ತನಾಗಿ ಅಪರೋಕ್ಷದ ಬಳಿಕ ಉಪಾಸನೆ ಮಾಡಿ ನನ್ನ ರುದ್ರ ಪದವಿಯಿಂದ ಶೇಷ ಪದವಿಗೆ ಏರ್ತೇನೆ. ಅವ್ಯಾಕೃತಂ ಭಾಗವತೋಥ ವೈಷ್ಣವಂ ಪದಂ ಯಥಾಹಂ ವಿವಿಧಂ ಕಲಾಪ್ತೇ. ನಾನು ನನ್ನ ಮೇಲಿನ ಪದವಿಗೆ ಏರ್ತೇನೆ ಅಂತಂದ್ರೆ ಅದು ಶೇಷ ಪದವಿ. ರುದ್ರನಿಗೆ ಮುಂದೆ ಶೇಷ ಪದವಿ ಅಂತ ಬರುತ್ತೆ. ಶೇಷ ಯಾರು ಅಂದ್ರೆ ಭಗವಂತನ ಹಾಸಿಗೆ. ಒಂದು ಕಲ್ಪದಲ್ಲಿ ಯಾರು ಹಾಸಿಗೆಯಾಗಿ ಶೇಷ ಇದ್ದಾನೋ ಅವನು ಪೂರ್ವ ಜನ್ಮದಲ್ಲಿ ರುದ್ರ. ಈಗ ಈ ರುದ್ರ ಮುಂದೆ ಶೇಷನಾಗ್ತಾನೆ. ರುದ್ರನ ಪದವಿಗೆ ಮತ್ತೊಂದು ಚೇತನ ಬಂದು ತನ್ನ ರುದ್ರ ಸ್ಥಾನವನ್ನ ಅಲಂಕರಿಸುತ್ತೆ ಅನ್ನುವುದನ್ನ ಲಿಂಗಭಂಗ ನಂತರದಲ್ಲಿ ಪರಮಾತ್ಮನನ್ನ ನಾನೂ ಕೂಡ ಸೇರಿ ನನ್ನಲ್ಲಿರುವಂತಹ ಎಲ್ಲವನ್ನು ಭಗವಂತನಲ್ಲಿ ಒಪ್ಪಿಸ್ತೇನೆ. ಹೇಗೆ ರುಜಿಯೋಗಿಯ ಸ್ಥಾನ ಅನ್ನೋದು ಮೇಲಕ್ಕೆ ಹೋದ ಹಾಗೆ ಭಗವಂತನಲ್ಲಿ ಅವನು ಕೂಡ ತನ್ನನ್ನು ಒಪ್ಪಿಸಿಕೊಳ್ತಾನೋ ಹಾಗೆಯೇ ವಿಷ್ಣು ಭಕ್ತರಾದ್ರಿಂದಾಗಿ ನಿಮ್ಮಲ್ಲಿ ನನಗೆ ವಿಶೇಷ ಪ್ರೀತಿ. ಭಗವದ್ಭಕ್ತರ ವರ್ತನೆಗಳಲ್ಲಿ ಏನೋ ಹೆಚ್ಚು ಕಮ್ಮಿ ಆದ್ರೂ ಕೂಡ ನಾನು ಸಹಿಸ್ತೇನೆ. ಯಾಕೆಂದ್ರೆ ಅವರು ಮತ್ತೆ ಸ್ವಲ್ಪ ಹೊತ್ತಿಗೆ ಅದನ್ನ ಸರಿ ಮಾಡ್ಕೊಳ್ತಾರೆ. ಸ್ವಾರ್ಥ ಇಲ್ಲದೆ ಮಾಡಿದ ತಪ್ಪಿಗೆ ಕ್ಷಮೆ ಇದೆ. ಸ್ವಾರ್ಥದಿಂದ ಮಾಡಿದಾಗ ಅದು ಭಗವದ್ಭಕ್ತರಾದ್ರೂ ಅವರನ್ನ ಯಾರು ಲೆಕ್ಕಕ್ಕಿಡಿಯಲ್ಲ. ಸ್ವಾರ್ಥವಲ್ಲದೆ ಇನ್ಯಾವುದೋ ಪ್ರಮಾದದಿಂದ ಏನಾದ್ರೂ ತಪ್ಪಾಗಿದ್ರೆ ನಮೇ ಭಾಗವತಾನಾಂಚ ಪ್ರೇಯಾನ್ ಅನ್ಯೋಸ್ತಿ ಕರಿಹಿಚಿತ್. ಭಾಗವತಾನನ್ಯಾನ್, ಭಗವಂತನ ಅತ್ಯಂತ ಭಕ್ತರನ್ನಲ್ಲದೆ ಬೇರೆ ಎಲ್ಲರಿಗಿಂತಲೂ ಅವರನ್ನು ನಾನು ಹೆಚ್ಚು ಪ್ರೀತಿಸ್ತೇನೆ. ಇದಂ ವಿವಿಕ್ತಂ ಜಪ್ತವ್ಯಂ, ನಾನು ನಿಮಗೆ ಉಪದೇಶ ಮಾಡುತ್ತೇನೆ. ರುದ್ರದೇವರು ಹೇಳುವ ಮಾತು ಇದು. ಇಲ್ಲಿಂದ ನೀವು ಗಮನ ಇಟ್ಟು ಕೇಳಿ ಅಂತ ಸ್ವತಃ ರುದ್ರನೇ ಹೇಳ್ತಾನೆ. ಇದಂ ವಿವಿಕ್ತಂ ಜಪ್ತವ್ಯಂ, ಇದು ಬಹಳ ಗುಟ್ಟಾದ ಮಾತು. ಪವಿತ್ರಂ ಮಂಗಲಂ ಪರಂ ನಿಶ್ರೇಯಸಕರಂಚಾಪಿ ಶ್ರೂಯತಾಂ ವದಾಮಿವ. ನಿಮ್ಗೋಸ್ಕರ ನಾನು ಈ ವಿಷಯವನ್ನ ನಿರೂಪಣೆ ಮಾಡ್ತಾ ಇದ್ದೇನೆ. ಪರಮ ಮಂಗಳಕರವಾದ ಮೋಕ್ಷದಾಯಕವಾದ ಮಂತ್ರ ಇದು, ಮರಿಬೇಡಿ, ಗಮನ ಇಟ್ಟು ಕೇಳಿ. ಮೈತ್ರೇಯರು ಹೇಳ್ತಾರೆ, ಇತ್ಯನುಕ್ರೋಶ ಹೃದಯೋ ಭಗವಾನ ಹತಾನ್ ಶಿವ ಬದ್ಧಾಂಜಲೀನ್ ರಾಜಪುತ್ರ ನಾರಾಯಣ ಪರೋವಚ. ಕರುಣಾರ್ಧ ಹೃದಯನಾದ ನಾರಾಯಣ ಪರಾಯಣನಾದ ಶಿವ ಕೈಮುಗಿದು ನಿಂತಿದ್ದ ರಾಜಕುಮಾರರಿಗೆ ನಾರಾಯಣದ ಮಂತ್ರದ ಸಾರವನ್ನು ಉಪದೇಶ ಮಾಡಿದ. ರುದ್ರ ಉವಾಚ ಜಿತಂವ ಆತ್ಮವಿದ್ಧುರ್ಯಾಹ ಸ್ವಸ್ತಯೇ ಸ್ವಸ್ತಿರಸ್ತುವ ಭವತಾಂ ರಾಧಸೆ ರಾಧ್ಯಂ ಸರ್ವಸ್ಮೈ ಆತ್ಮನೇ ನಮಃ. ಇದು ಮಂತ್ರದ ಮೊದಲ ಸ್ವರೂಪ. ಆತ್ಮವಿತ್ ಧುರ್ಯಾಹ ವಹ ಜಿತಂ. ಆತ್ಮಜ್ಞಾನಿಗಳಲ್ಲಿ ಶ್ರೇಷ್ಠರಾದವೋ ಪ್ರಚೇತಸರೇ, ನೀವು ಸಕಲಾಭೀಷ್ಟವನ್ನು ಹೊಂದುತ್ತೀರಿ. ನಿಮ್ಮ ಅಂತರಂಗದ ನಿಜವಾದ ಸುಖವನ್ನು ಪಡೀಲಿಕ್ಕೆ ಬೇಕಾದ ಹರಿಭಕ್ತಿ ಇನ್ನೂ ಗಟ್ಟಿಯಾಗಲಿ. ಪರಮಾತ್ಮನನ್ನು ಕಾಣುವ ಶಕ್ತಿ ನಿಮಗೆ ಹೆಚ್ಚಾಗಲಿ. ನಿಮ್ಮ ಮನೋಭೀಷ್ಟ ಸಿದ್ಧಿಗಾಗಿ ನಾನು ಹೇಳುವ ಈ ಸ್ತೋತ್ರದಿಂದ ಹರಿಯನ್ನ ಆರಾಧಿಸಿ. ಒಂದೇ ಮಾತು ಎಲ್ಲ ಕಡೆ ನೆನಪಿರಬೇಕಾದದ್ದು, ಸರ್ವಸ್ಮೈ ಆತ್ಮನೇ ನಮಃ. ಇದು ದೊಡ್ಡ ಮಂತ್ರ. ಸರ್ವಸ್ಮೈ ಆತ್ಮನೇ ನಮಃ. ಈ ಮಂತ್ರವನ್ನ ನಿರಂತರ ಹೇಳಿ, ಇದರಿಂದ ಭಗವಂತ ಪ್ರೀತನಾಗ್ತಾನೆ. ಮತ್ತು ಆ ಮಂತ್ರಗಳು ಹಾಗೆ ಮುಂದುವರಿಯುತ್ತೆ. ನಮಃ ಪಂಕಜನಾಭಾಯ ಭೂತ ಸೂಕ್ಷ್ಮೇಂದ್ರಿಯಾತ್ಮನೇ ವಾಸುದೇವಾಯ ಶಾಂತಾಯ ಕೂಟಸ್ಥಾಯ ಸ್ವರೋಚಿಷೇ. ಪಂಚಭೂತಗಳು, ಪಂಚ ತನ್ಮಾತ್ರೆಗಳು, ಇಂದ್ರಿಯಗಳು ಇವಕ್ಕೆಲ್ಲ ನಿಯಾಮಕನಾಗಿ ವ್ಯಾಪಿಸಿರುವ ಪದ್ಮನಾಭನಿಗೆ ನಾವು ಯಾವತ್ತೂ ಕೈ ಮುಗಿದು ಮತ್ತೆ ಮತ್ತೆ ನಮಸ್ಕರಿಸ್ತೇವೆ. ಸುಖಪೂರ್ಣನಾದ, ನಿರ್ವಿಕಾರನಾದ, ಸುಖ ಪ್ರಕಾಶನಾದ ವಾಸುದೇವನಿಗೆ ಮತ್ತೆ ಮತ್ತೆ ನಮಸ್ಕಾರ. ಸಂಕರ್ಷಣಾಯ ಸೂಕ್ಷ್ಮಾಯ ದುರಂತಾಯಾಂತಕಾಯ ಚ ನಮೋ ವಿಶ್ವ ಪ್ರಬೋಧಾಯ ಪ್ರದ್ಯುಮ್ನಾಯಾಂತರಾತ್ಮನೇ. ಎಲ್ಲವನ್ನು ತನ್ನೆಡೆಗೆ ಸೆಳೆಯುವ, ಎಲ್ಲದಕ್ಕಿಂತಲೂ ಸೂಕ್ಷ್ಮವಾದ, ಎಲ್ಲದರ ಕೊನೆಯನ್ನೇ ಅವನು ಕಂಡ್ರು ಅವನ ಕೊನೆಯನ್ನು ಕಾಣಲಾಗದ ಅಂತಕನನ್ನೂ ತನ್ನೊಳಗೆ ಎಳೆದುಕೊಳ್ಳುವ, ವಿಶ್ವದ ಎಲ್ಲದಕ್ಕೂ ಪ್ರಬೋಧ ಅಂದ್ರೆ ಜಾಗೃತಿ, ಎಚ್ಚರವನ್ನು ಕೊಡುವಂತಹ, ಪ್ರದ್ಯುಮ್ನಾಯ ಎಲ್ಲದರ ಬೆಳಕಾಗಿ ನಿಂತಿರುವಂತಹ ಅಂತರಾತ್ಮನೇ, ಎಲ್ಲರ ಒಳಗೆ ನಿಂತು ಸ್ವಾಮಿಯಾಗಿ ಪ್ರೇರೇಪಿಸುವ ನಿನಗೆ, ಪರಮಾತ್ಮನಿಗೆ, ನಾರಾಯಣನಿಗೆ ನನ್ನ ನಮಸ್ಕಾರ. ನಮೋ ನಮೋ ನಿರುದ್ಧಾಯ ಹೃಷಿಕೇಶೇಂದ್ರಿಯಾತ್ಮನೇ ನಮಃ ಪರಮಹಂಸಾಯ ಪೂರ್ಣಾಯ ನಿಭೃತಾತ್ಮನೇ. ಎಲ್ಲ ಇಂದ್ರಿಯಗಳನ್ನ ಪ್ರೇರೇಪಿಸುವ, ಇಂದ್ರಿಯಗಳಿಗೆ ಅಧಿಪತಿಯಾದಂತಹ ಅನಿರುದ್ಧನೇ ನಿನಗೆ ನಮಸ್ಕಾರ. ಪೂರ್ಣನು, ವೃದ್ಧಿ ಹ್ರಾಸಗಳಿಲ್ಲದಂತಹ ಎಲ್ಲರಿಗಿಂತ ಮೊದಲಿರುವ ಪರಮಹಂಸನಾದವು ನಾರಾಯಣನೇ ನಿನಗೆ ನಮಸ್ಕಾರ.
ಸ್ವರ್ಗಾಪವರ್ಗದ್ವಾರಾಯ ನಿತ್ಯಂ ಶುಚಿಷದೇ ನಮಃ. ನಮೋ ಹಿರಣ್ಯವೀರ್ಯಾಯ ಚಾತುರ್ಹೋತ್ರಾಯ ತಂತವೇ. ಸ್ವರ್ಗ ಮತ್ತು ಅಪವರ್ಗ ಎರಡಿದೆ. ಸಾಮಾನ್ಯವಾಗಿ ಎಲ್ಲರೂ ಸ್ವರ್ಗವೇ ಮುಕ್ತಾಯ ಮಾಡ್ಕೊಂಡ್ಬಿಡ್ತಾರೆ. ಅದು ಸ್ವರ್ಗ ಅಂದ್ರೆ ಮತ್ತೆ ವಾಪಸ್ ಬರುವಂತದ್ದು. ಅಪವರ್ಗ ಅಂದ್ರೆ ಮತ್ತೆ ವಾಪಸ್ ಬರದೇ ಇರುವಂತದ್ದು. ಅಪವರ್ಗ ಅಂದ್ರೆ ಪ ಅನ್ನುವ ವರ್ಗ ಇಲ್ಲದೆ ಇರುವಂತದ್ದು. ಪಾಪ, ಫಲ, ಬಂಧನ, ಭವ, ಮರಣ ಇದು ಇಲ್ಲದೆ ಇರುವುದು ಅಪವರ್ಗ. ಪ ಪಾಪ, ಫ ಫಲ, ಬ ಬಂಧನ, ಭ ಭವ, ಮ ಮರಣ. ಇದು ಐದನ್ನ ಎಲ್ಲಿ ಹೊಂದಿಲ್ಲವೋ ಅದು ಮೋಕ್ಷ. ಈ ಉಳಿದದ್ರಲ್ಲೆಲ್ಲ ಅಂದ್ರೆ ಸ್ವರ್ಗಗಳಲ್ಲೆಲ್ಲ ಮತ್ತೆ ವಾಪಸ್ಸು ಅಲ್ಲಿಂದ ಕೆಳಗೆ ಬೀಳ್ಲಿಕ್ಕಿದೆ. ಮತ್ತೆ ಮತ್ತೆ ಭವ ಬರುತ್ತೆ, ಮತ್ತೆ ಬಂಧನ ಬರುತ್ತೆ, ಮತ್ತೆ ಮರಣ ಬರುತ್ತೆ. ಇದೆಲ್ಲ ಇದ್ದದ್ದೇ. ಆದ್ರೆ ಅಪವರ್ಗ ಅಂತ ಅನ್ನೋದು ಇದು ಎಲ್ಲವನ್ನು ಮೀರಿದ್ದು. ಇಂತಹ ಅಪವರ್ಗಕ್ಕೆ ದ್ವಾರವೆನಿಸಿದ ನಿತ್ಯವೂ ಅತ್ಯಂತ ಶುಚಿಯಾಗಿರುವ, ಶುಚಿ ಶತ್ ಅಂದ್ರೆ ವಾಸ ಅಂತ ಅರ್ಥ. ಶುಚಿ ಅಂದ್ರೆ ಇನ್ನೊಂದು ಅತ್ಯಂತ ಶುಚಿಯಾದ ಪ್ರಾಣಾಗ್ನಿಗೆ ಶುಚಿ ಅಂತ ಹೆಸರು. ಪ್ರಾಣಾಗ್ನಿಯಲ್ಲಿ ಸದಾ ನೆಲೆಸಿದವನಿಗೆ ಶುಚಿಷತ್. ಹಂಸ ಶುಚಿಷದ್ವಸುರಂತರಿಕ್ಷ ಸದ್ಧೋತಾವೇದಿ ಶದತೆ ತದ್ದುರೋಣ ಸತ್ ಅಂತ ಎಲ್ಲೋ ಒಂದು ಅಪರೂಪದ ಮಂತ್ರದಲ್ಲಿ ಭಗವಂತನನ್ನ ಸ್ತೋತ್ರ ಮಾಡ್ತಾರೆ. ತುಂಬಾ ಚಂದದ ಮಂತ್ರ ಅದು. ನಿತ್ಯದಲ್ಲಿ ಅದನ್ನ ಜಪದಲ್ಲಿ ಹೇಳಿಕೊಳ್ಳುವ ಮಂತ್ರವೂ ಕೂಡ. ಶುಚಿಷತ್ ಅಂತ ದೇವರಿಗೆ ಹೆಸರು. ಶುಚಿ ಅಂದ್ರೆ ಪ್ರಾಣನಲ್ಲಿ, ಶತ್ ವಾಸ ಮಾಡಿದವನು ಅಂತ ಅರ್ಥ. ಶುಚಿಷದೇ ಶುಚಿಷತ್ತಲ್ಲಿ ನೆಲೆಸಿದಂತಹ ಪ್ರಾಣನ ಅಂತರ್ಯಾಮಿಯಾದ ನಾರಾಯಣನಿಗೆ ನಮಃ. ನಮೋ ಹಿರಣ್ಯ ವೀರ್ಯಾಯ. ಬಂಗಾರದಂತಹ ಪುಟಕಿಟ್ಟ ಸ್ಥಿತಿಯಲ್ಲಿ ಇಡೀ ಜಗತ್ತನ್ನ ತನ್ನ ಧಾತುವನ್ನಾಗಿಸಿ ಲೋಕವನ್ನ ಸೃಷ್ಟಿಸ್ಲಿಕ್ಕೋಸ್ಕರ ಕೆಲಸ ಮಾಡುವಂತಹ ಚಾತುರ್ಹೋತ್ರಾಯ. ಯಜ್ಞದಲ್ಲಿ 4 ಜನ ಇರ್ತಾರೆ. ಅದು 4 ದಿಕ್ಕಿಗೆ ಸಂಬಂಧಪಟ್ಟದ್ದಲ್ಲ, 4 ವೇದಕ್ಕೆ ಸಂಬಂಧಪಟ್ಟದ್ದು. ಋಕ್, ಯಜುಸ್, ಸಾಮ, ಅಥರ್ವ. ಋಕ್ಕಿಗೆ ಹೋತೃವಾಗಿರ್ತಾನೆ, ಯಜುಸ್ಸಿಗೆ ಅಧ್ವರ್ಯವಾಗಿರ್ತಾನೆ, ಸಾಮಕ್ಕೆ ಉದ್ಗಾತ್ರವಾಗಿರ್ತಾನೆ, ಅಥರ್ವಕ್ಕೆ ಬ್ರಹ್ಮ ಆಗಿರ್ತಾನೆ. ಈ 4 ಜನ ಇದ್ರೆ ಯಜ್ಞ ಪೂರ್ಣ. ಚಾತುರ್ಹೋತ್ರಾಯ ಯಜ್ಞದ 4 ಭಾಗಗಳನ್ನ 4 ವೇದಗಳಿಂದ ಯಾರು ಪ್ರಕ್ರಿಯೆಯನ್ನ ನಡೆಸ್ತಾನೋ ಅಂಥವರಲ್ಲಿ ನಿಂತು ಪ್ರವರ್ತಕನಾದವ ನೀನು. ನಮ ಊರ್ಜೆ ಇಶೇ ತ್ರಯ್ಯ ಪತಯೇ ಯಜ್ಞರೇತಸೆ ತೃಪ್ತಿದಾಯ ಚ ಜೀವಾನಾಂ ನಮಃ ಸರ್ವರಸಾತ್ಮನೆ. ಪಿತೃಗಳ ಅನ್ನದಲ್ಲಿ ನೀನೇ ಇದ್ದು ಅವರಿಗೆ ರಸವನ್ನ ಕೊಡ್ತಿ. ಊರ್ಜೆ, ಊರ್ಜ ಅಂತ ಅದಕ್ಕೆ ಹೆಸರು. ಉತ್ತಮವಾದ ಗತಿಗೆ ಕೊಂಡು ಹೋಗಿ ಜೀವನನ್ನ ಎಲ್ಲಿದ್ರೂ ಕೂಡ ಅವನಿಗೆ ಬೇಕಾದ ಅನ್ನವನ್ನ ಕೊಡುವಂಥದ್ದು. ಇನ್ನು ವೇದ ಪಾಲಕನ ವೇದಗಳನ್ನ ಚೆನ್ನಾಗಿ ಪಾಲಿಸುವ, ಯಜ್ಞಗಳನ್ನ ಚೆನ್ನಾಗಿ ಸಾಧಿಸುವ ಸೋಮರಸದಲ್ಲಿ ಇರುವುದು ನೀನೆ. ಅದರಿಂದಾಗಿ ಸರ್ವ ರಸಗಳನ್ನು ಜೀವನಿಗೆ ಕೊಟ್ಟು ಉಂಡಾಗ ಒಂದು ತೃಪ್ತಿ ಆಗುತ್ತಲ್ಲ. ಬಾಯಿಯಲ್ಲಿ ಚಪ್ಪರಿಸಿ ಆಹಾ ಎಷ್ಟು ಚೆನ್ನಾಗಿತ್ತು ಅಂತ ಅಂತೇವಲ್ಲ, ಆ ರಸ ಹುಟ್ಟುವುದಕ್ಕೆ ಕಾರಣವಾದ ಶಕ್ತಿ. ರಸೋಹಮಪ್ಸು ಕೌಂತೆಯ ಪ್ರಭಾಸ್ಮಿ ಶಶಿ ಸೂರ್ಯಯೋ ಅಂತ ಎಲ್ಲೋ ಕೇಳಿದಾಗಿದ್ರೆ ಅದು 7ನೇ ಅಧ್ಯಾಯದಲ್ಲಿ ಬರುವ ಮಾತು. ಭಗವಂತನೇ ಹೇಳಿದ ಮಾತು. ರಸೋಹಂ ಎಲ್ಲ ಜೀವಗಳ ಎಲ್ಲಾ ಪದಾರ್ಥಗಳಲ್ಲಿ ಬರುವ ಸವಿ, ಅಲ್ಲಿ ನಾನು ಅದನ್ನ ಪ್ರಚೋದನೆ ಮಾಡುತ್ತೇನೆ ಅಂತ ಅದು ನೆನಪಾದ್ರೆ ನಾವು ನಿಜವಾಗಿ ದೇವರನ್ನು ಒಂದು ರೀತಿಯಲ್ಲಿ ಆರಾಧನೆ ಮಾಡಿದ ಹಾಗೆ. ಮತ್ತೆ ತಪಸ್ ಮಾಡ್ಬೇಕಾಗಿಲ್ಲ. ದೇವರು ನಮಗೆ ತಿನ್ನುವ ಅನ್ನದಲ್ಲಿ ರಸವಾಗಿ ತೃಪ್ತಿಯನ್ನು ಕೊಡ್ತಾ ಇದ್ದಾನೆ. ನಾನು ಪ್ರಾಮಾಣಿಕತೆಯನ್ನು ಬೆಳೆಸಿಕೊಳ್ಳುತ್ತೇನೆ ಅಂದ್ರೆ ದೇವರ ಸತ್ಯ ಅನ್ನುವ ರೂಪವನ್ನು ಉಪಾಸನೆ ಮಾಡಿದ ಹಾಗೆ. ನಾನು ತಾಳ್ಮೆಯಿಂದ ವರ್ತಿಸಿದ್ರೆ ದೇವರ ತಾಳ್ಮೆ ಎನ್ನುವ ರೂಪವನ್ನು ಉಪಾಸನೆ ಮಾಡಿದ ಹಾಗೆ. ನಾನು ಎಷ್ಟು ಸಾಧ್ಯವೋ ಅಷ್ಟು ಧರ್ಮದಲ್ಲಿ ನಡಿಲಿಕ್ಕೆ ಪ್ರಯತ್ನ ಮಾಡಿದರೆ ದೇವರ ಧರ್ಮ ಅನ್ನುವ ರೂಪವನ್ನು ಉಪಾಸನೆ ಮಾಡಿದ ಹಾಗೆ. ಹೀಗೆ ಯಾವೆಲ್ಲ ಗುಣಗಳನ್ನ ನಾವು ಎಷ್ಟು ರೂಢಿಸಿಕೊಳ್ತೇವೋ ಆ ಗುಣದ ಹೆಸರಲ್ಲೇ ಇರುವ ಭಗವಂತನ ರೂಪವನ್ನ ನಮ್ಮೊಳಗೆ ತಂದುಕೊಂಡ ಹಾಗೆ. ಅದು ಉಪಾಸನೆಯ ಮುಖ್ಯ ಕ್ರಮ. ನಮ್ಮಲ್ಲಿ ಅದು ಬರದೆ ನಾವು ಕೇವಲ ಧ್ಯಾನದಲ್ಲಿ ಆ ಭಗವಂತನ ರೂಪ ಆಗಿದೆ ಅಂದುಕೊಂಡ್ರೆ, ನಮಗೆ ಒಬ್ಬರು ಏನಾದ್ರೂ ತಿಳಿಯದೆ ತೊಂದರೆ ಮಾಡಿದಾಗ ನಾವು ತಕ್ಷಣ ಸಿಟ್ಟಿಗೆದ್ದು ತಾಳ್ಮೆ ಕಳ್ಕೊಂಡ್ರೆ ಆ ತಾಳ್ಮೆ ಅನ್ನೋ ರೂಪ ನಮ್ಮಿಂದ ದೂರ ಕೊಟ್ಟೋಯ್ತು. ದೇವರ ರೂಪ ನಮ್ಮೊಳಗೆ ಅದು ಉಳಿಬೇಕು ಅಂದ್ರೆ ಅಂತ ಸಿಟ್ಟು ಸಂದರ್ಭ ಬಂದಾಗ್ಲೂ ಆ ಸಿಟ್ಟು ಮಾಡ್ಕೊಳ್ಳದೆ ಸಮಾಧಾನದಿಂದ ಅದನ್ನ ಯಥಾವತ್ತಾಗಿ ಸ್ವೀಕರಿಸುವ ಶಕ್ತಿ ಬಂತು ಅಂದ್ರೆ ಭಗವಂತನ ತಾಳ್ಮೆ ನಮ್ಮೊಳಗೆ ಚೆನ್ನಾಗಿ ನೆಲೆಸಿದೆ ಅಂತ ಅರ್ಥ. ಹೀಗೆ ಎಲ್ಲಾ ರೂಪಗಳಲ್ಲೂ
ಇದ್ದು ಜೀವನಿಗೆ ತೃಪ್ತಿ ನೀಡುವಂತಹ ಸರ್ವ ರಸಾತ್ಮಕನಾದ ಪರಮಾತ್ಮನನ್ನು ನಮಸ್ಕರಿಸ್ತೇನೆ. ಸರ್ವ ಸತ್ವಾತ್ಮ ದೇಹಾಯ ವಿಶೇಷಾಯ ಸ್ಥವೀಯಸೆ ನಮಸ್ತ್ರೈಲೋಕ್ಯಪಾಲಾಯ ಸಹ ಓಜೋಬಲಾಯ ಚ. ಸರ್ವ ಪ್ರಾಣಿಗಳಿಗೆ ಅವರವರಲ್ಲಿ ಅದರದ್ದೇ ಆದ ಒಂದು ಎಕ್ಸ್ಕ್ಲೂಸಿವ್ ಕ್ವಾಲಿಟಿ ಇದೆ, ಶಕ್ತಿ ಇದೆ, ಸಾಮರ್ಥ್ಯ ಇದೆ. ಅದನ್ನು ಪ್ರಚೋದಿಸಿದವನು ಸರ್ವ ಸತ್ವಾತ್ಮ ದೇಹಾಯ ದೇಹ ಉಪಚಯೇ ಅಂತ. ದೇಹ ಅಂತಂದ್ರೆ ಸೇರ್ಕೊಳ್ತಾ ದೊಡ್ಡದಾಗ್ತಾ ಬರುತ್ತೆ. ಆ ಪುಷ್ಟಿ ಆಗ್ಬೇಕಲ್ಲ, ಆ ದೇಹಕ್ಕೆ ಪುಷ್ಟಿ ಕೊಡುವ ಶಕ್ತಿ ನಾನೇ. ಶರೀರ ಆಗುತ್ತೆ ಆಮೇಲೆ. ಅದೇ ದೇಹಕ್ಕೆ ಶರೀರ ಅಂತಾನೂ ಹೆಸರಿದೆ. ನೋಡಿ ಎಷ್ಟು ಅದ್ಭುತ ನಮ್ಮ ಪ್ರಾಚೀನರದ್ದು. ಆ ಶಬ್ದದಲ್ಲೇ ನಮಗೊಂದು ಅರ್ಥ ತಿಳಿಸ್ತಾರೆ. ಪ್ರತಿ ಕ್ಷಣದಲ್ಲಿ ಮನುಷ್ಯನ ಶರೀರ ಬದಲಾಗ್ತಾ ಇರುತ್ತೆ, ಫ್ರಾಕ್ಷನ್ ಆಫ್ ಸೆಕೆಂಡ್ ಒಳಗೆ. ಆದ್ರೆ ಜೀವ ಒಬ್ಬ ಆದ್ರಿಂದಾಗಿ ಅವನಿಗೆ ಹಿಂದಿದ್ ನೆನಪಿರುತ್ತಷ್ಟೇ. ದೇಹದಲ್ಲಿ ಹೇಗೆ ಜ್ವಾಲೆಯಲ್ಲಿ ಪ್ರತಿ ಕ್ಷಣವೂ ಅದರ ಎಣ್ಣೆಯನ್ನ ಹೀರಿ ಅದು ಹೊಸ ಬೆಳಕು ಬರ್ತಾ ಇರುತ್ತೋ, ಅದು ನಮ್ಗೆ ಕಾಣಲ್ಲ ಅಷ್ಟೇ. ನಾವು ತುಂಬಾ ಗಮನಿಸಿ ನೋಡ್ತಾ ಇದ್ರೆ ಕೆಳಗಿನಿಂದ ಫ್ಲೇಮ್ ಮೇಲಕ್ಕೆ ಹಬ್ಬುತ್ತಾ ಇರುವುದು, ಉಳಿದ ಬಿಸಿ ಆಕಾಶದಲ್ಲಿ ವಿಸ್ತಾರಗೊಳ್ತಾ ಇರುವುದನ್ನು ನಾವು ನೋಡ್ತಾ ಇರ್ತೀವಿ. ಈಗ ಒಲೆಯ ಮೇಲೆ ನಾವು ಪಾತ್ರೆ ನಿಟ್ಟಾಗ ಕೆಳಗೆ ಉರಿತಾ ಇರುತ್ತೆ, ಅದು ಶಾಖ ಎಲ್ಲಿ ಹೋಯ್ತು ಅಂದ್ರೆ ಬೆಂಕಿ ಈ ನೀರಿನಲ್ಲಿ ಕೊತ ಕೊತ ಕುದಿಯುವುದ್ರಲ್ಲಿ ಕಾಣ್ತಾ ಇರುತ್ತೆ. ಅದು ಪಾಸ್ ಆಗಿ ಅಲ್ಲಿಗೆ ಬಂತು. ಆ ಪಾಸ್ ಆಗಿ ಕೆಳಗೆ ಮತ್ತೆ ಮೇಲ್ ಬರ್ಬೇಕಲ್ಲ, ಬೆಂಕಿ ಎಲ್ಲಿಂದ ಬರುದು? ಅದು ಕಟ್ಟಿಗೆ ಉರಿದು ಬರುದು. ಆ ಕಟ್ಟಿಗೆ ಉರಿಯುವಾಗ ಹಿಂದಿನ ಇಂಧನದ ಸಹಕಾರವನ್ನ ಪಡೆದು ಬೆಳೆದ ಬೆಂಕಿ ಅದು ಹೊರಟು ಹೋದ್ಮೇಲೆ ಮತ್ತೊಂದು ಬೆಂಕಿಯ ಜ್ವಾಲೆ ಬಂದದ್ದು. ಅದು ನಮ್ಗದು ಗೊತ್ತಾಗುದಿಲ್ಲ. ಮತ್ತೆ 2ನೇ ಜ್ವಾಲೆ, ಇದು 3ನೇ ಜ್ವಾಲೆ, ಇದು 4ನೇ ಜ್ವಾಲೆ. ನಿಮ್ಗೆ ಇನ್ನೂ ಚೆನ್ನಾಗಿ ಹೇಳ್ಬೇಕಂದ್ರೆ ನೀರು ಹರಿತಾ ಇರುತ್ತೆ, ನೀವು ಒಂದು ಬೊಗಸೆ ನೀರು ತೆಗೆದು ಹೀಗೆ ಕುಡಿತೀರಿ, ಮತ್ತೊಮ್ಮೆ ಹೀಗೆ ತೆಗೆಯುವಾಗ ಮತ್ತೆ ಬೇರೆನೇ ನೀರದು, ಅದು ನೀವು ತೆಗೆದ ಭಾಗದ ನೀರು ಅಲ್ವೇ ಅಲ್ಲ. ಹಾಗೆ ಈ ದೇಹದ ಒಳಗೂಡು ದೇಹ ಉಪಚಯೇ, ದೇಹ ಅನ್ನೋದು ಪ್ರತಿ ಕ್ಷಣವೂ ಹೊಸ ಹೊಸ ಜೀವಕೋಶಗಳಿಂದ ತುಂಬಿಕೊಂಡು ಹುಟ್ಟುತ್ತಾ ಇರುತ್ತೆ. ನಮ್ಗದರ ಪ್ರಕ್ರಿಯೆ ಗೊತ್ತೂ ಇಲ್ಲ. ನಾನು ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ಮುಖ್ಯತಿ. ದೇಹದ ಕ್ರಮ ಏನು ಅಂದ್ರೆ, ಮಗುವಾಗಿದ್ದದ್ದು ಕುಮಾರನಾಗಿ, ಕುಮಾರನಾಗಿದ್ದದ್ದು ಯುವಕನಾಗಿ, ಯುವಕನಾದದ್ದು ಮಧ್ಯವಯಸ್ಕನಾಗಿ, ಅಲ್ಲಿಂದ ಮುದಿತನಕ್ಕೆ ಹೋಗಿ ಅಲ್ಲಿಂದ ಶರೀರ ಬಿಡುತ್ತಾನೆ. ನಮ್ಗೆ ಇದು ದೊಡ್ಡ ಅಂತರದ ವ್ಯತ್ಯಾಸವನ್ನ ಫೋಟೋ ನೋಡಿದಾಗ, ಓ ನಾನ್ ಚಿಕ್ಕವನಿದ್ದಾಗ ಇಷ್ಟೇ ಉದ್ದ ಇದ್ದಿದ್ದು, ಈಗ ಇಷ್ಟಗಲ ಆಗ್ಬಿಟ್ಟಿದ್ದೇನೆ, ಈಗ ಇಷ್ಟ ಎತ್ತರ ಆಗಿದ್ದೇನೆ ಅಂತ ಆವಾಗ ನಮ್ಗೆ ವ್ಯತ್ಯಾಸ ಗೊತ್ತಾಗುತ್ತೆ. ಆದ್ರೆ ಅದು ಒಂದು ದಿವಸದ ವ್ಯತ್ಯಾಸ ಅಲ್ಲ, ಒಂದು ಹೊತ್ತಿನ ವ್ಯತ್ಯಾಸ ಅಲ್ಲ, ಪ್ರತಿ ಕ್ಷಣದ ವ್ಯತ್ಯಾಸ ನಮ್ಗೊಂದು 20 ವರ್ಷ ಆಗುವ ಗ್ಯಾಪ್ ನಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಹಾಗೆಯೇ ಶರೀರ ಅಂದ್ರೆ ಶೃಣಾತಿ, ಶೀರ್ಣವಾಗುವುದು ಅಂದ್ರೆ ನಾಶವಾಗುವುದು. ಪ್ರತಿ ಕ್ಷಣಕ್ಕೂ ಜೀವಕೋಶ ಬೇರೆ ನಾಶ ಆಗ್ತಾ ಇರುತ್ತೆ, ಹೊಸ ಜೀವಕೋಶ ಇನ್ನೊಂದ್ ಕಡೆಯಿಂದ ಹುಟ್ಟುತ್ತಾ ಇರುತ್ತೆ. ಆದ್ರಿಂದಾಗಿ ಒಂದು ಗಾಯ ಆದ್ರೆ ಅದು ಸ್ವಲ್ಪ ದಿವಸದಲ್ಲಿ ಮಾಗಿ ಆ ಗಾಯದ ಕಲೆ ಹೊರಟು ಹೋಗುತ್ತೆ. ಇದು ದೇಹದಲ್ಲಿ ನಿಂತು ಬೆಳೆಸ್ತಾನೆ, ಶರೀರದಲ್ಲಿದ್ದು ನಾಶಗೊಳಿಸ್ತಾನೆ. ವಿಶೇಷಾಯ ಸ್ಥವೀಯಸೆ, ಎಲ್ಲದರಲ್ಲೂ ಒಂದು ವಿಶೇಷ ಗುಣ ಇದೆ, ಎಕ್ಸ್ಕ್ಲೂಸಿವ್ ಕ್ವಾಲಿಟಿ ಅಂತ ಹೇಳ್ತೀವಲ್ಲ, ಅದು ಪ್ರತಿ ವಸ್ತುವಿನಲ್ಲೂ ಪ್ರತಿ ವಿಭಿನ್ನವಾದ ಗುಣ ಇದೆ. ನೋಡಿ, ಜೇಡರ ಬಲೆಯಲ್ಲಿರುವಂತಹ ಆ ಗೂಡು ಕಟ್ಟುವ ಶಕ್ತಿ ನಾವು ಎಷ್ಟು ಇಂಜಿನಿಯರಿಂಗ್ ಓದಿದ್ರು ಅಷ್ಟು ಚೆನ್ನಾಗಿ ಒಂದು ಬಲೆ ಹೆಣಿಲಿಕ್ಕೆ ನಮ್ಮ ಹತ್ರ ಸಾಧ್ಯ ಇಲ್ಲ. ಕಾಪಿ ಮಾಡ್ಬೋದಷ್ಟೇ ನಾವು. ಎಷ್ಟು ಅದ್ಭುತವಾದ ಕಲೆಗಳನ್ನ ನಾವು ಅಭ್ಯಾಸ ಮಾಡಿದ್ರು ಕೂಡ ಜೇನಿನ ಆ ಜೇನ್ ತೆಗೆಯುವ ಕೆಲಸ ನಮ್ಗೆ ಯಾವತ್ತೂ ಇವತ್ತಿನವರೆಗೆ ವಿಜ್ಞಾನದಲ್ಲಿ ಯಂತ್ರದ ಮೂಲಕ ತೆಗಿಲಿಕ್ಕೆ ಬರ್ಲಿಲ್ಲ. ನೀವು ಗಮನಿಸಿ, ಪ್ರತಿಯೊಂದು ವಸ್ತುವಿನ ಒಂದು ಎಕ್ಸ್ಕ್ಲೂಸಿವ್ ಕ್ವಾಲಿಟಿ ಇದೆ, ಪ್ರತಿ ವ್ಯಕ್ತಿಯಲ್ಲೂ ಇರುತ್ತೆ, ಪ್ರತಿ ವಸ್ತುವಿನಲ್ಲಿ ಇರುತ್ತೆ. ಅದನ್ನ ನಾವ್ ಯಾರು ಕೂಡ ಕೆಲವೊಮ್ಮೆ ಊಹೆ ಮಾಡ್ಲಿಕ್ಕಾಗಲ್ಲ, ಕೆಲವೊಮ್ಮೆ ಅದ ಅನುಭವಕ್ಕೆ ಬಂದಾಗ ಆಶ್ಚರ್ಯ ಅಂತ ಅನಿಸ್ತಾ ಇರುತ್ತೆ. ಈ ವಿಶೇಷವನ್ನ ಕೊಟ್ಟವನು ಯಾರು? ಒಳಗಿನಿಂದ ಆ ಶಕ್ತಿಯನ್ನ ಪ್ರಚೋದಿಸಿದವನು ಭಗವಂತನೇ. ಸ್ಥಳೀಯಸೆ, ಎಲ್ಲರಿಗಿಂತ ದೊಡ್ಡವ, ವಯಸ್ಸಿನಲ್ಲಿ ಅವನಷ್ಟು ಹಿರಿಯ ಮತ್ತೊಬ್ಬ ಇಲ್ಲ, ಆದ್ರೆ ಅವನೇ ಅವರನೂ ಆಗ್ತಾನೆ. ಅವನಷ್ಟು ಕಿರಿಯನೂ ಮತ್ತೊಬ್ಬ ಇಲ್ಲ, ಅಟ್ ಎ ಟೈಮ್ ಅವನಷ್ಟು ಹಿರಿಯನೂ ಮತ್ತೊಬ್ಬ ಇಲ್ಲ. ಪುಟ್ಟ ಬಾಲಕನಾಗಿ ಒಂದ್ ಕಡೆ ಕಾಣಿಸ್ತಾ ಇರ್ತಾನೆ, ಅದೇ ಕೃಷ್ಣಾವತಾರದಲ್ಲಿ ಒಂದು ಪುಟ್ಟ ಮಗು ಎದುರುಗಡೆ ಇರುತ್ತೆ, ವಿಶ್ವರೂಪದ ಮತ್ತೊಂದು ರೂಪದಲ್ಲಿ ತಾಯಿಯನ್ನು ಸಮಾಧಾನ ಮಾಡುತ್ತಿರ್ತಾನೆ. ನಮ್ಗೆ ಇದನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಆಶ್ಚರ್ಯನೂ ಆಗುತ್ತೆ, ಕಷ್ಟನೂ ಆಗುತ್ತೆ. ಅಂದ್ರೆ ಈ ರೀತಿ ಭಗವಂತ ತನ್ನ ಸಣ್ಣ ರೂಪದ ಜೊತೆಗೇನೆ ವ್ಯಾಪ್ತವಾದಂತಹ ವಿಶ್ವ ರೂಪವನ್ನ ತೋರಿಸುವುದರ ಉದ್ದೇಶ ಏನು ಅಂದ್ರೆ, ಅವನು
ಒಂದೇ ಸಮಯಕ್ಕೆ ಅತ್ಯಂತ ಚಿಕ್ಕವನು ಹೌದು, ಅಣೋರಣೀಯಾನ್, ಅದೇ ಟೈಮಿಗೆ ಮಹತೋ ಮಹೀಯಾನ್, ಎಲ್ಲದಕ್ಕಿಂತಲೂ ದೊಡ್ಡವನು ಹೌದು. ಇದು ಅವನ ವಿಶೇಷತೆ. ನಮಸ್ತ್ರೈಲೋಕ್ಯ ಪಾಲಾಯ, ಮೂರು ಲೋಕಗಳನ್ನ ಪಾಲಿಸುವ, ಸಹ ಓಜೋ ಬಲಾಯ ಚ. ಸಹ ಅಂದ್ರೆ ಸಹಿಸುವ ಶಕ್ತಿ, ಓಜ ಅಂದ್ರೆ ಬಗ್ಗಿಸುವ ಶಕ್ತಿ, ಬಲ ಅಂತಂದ್ರೆ ಅದನ್ನ ಪ್ರಯೋಗಿಸುವ ಶಕ್ತಿ. ಈ ಪ್ರಯೋಗದ ಶಕ್ತಿಯಿಂದ ಎತ್ತರಕ್ಕೆ ಏರುವ ಭಗವಂತನಿಗೆ ನನ್ನ ನಮಸ್ಕಾರ. ಅರ್ಥಲಿಂಗಾಯ ನಮಸೇ ನಮೋ ಅಂತರ್ಬಹಿರಾತ್ಮನೇ ನಮಃ ಪುಣ್ಯಾಯ ಲೋಕಾಯ ಅಮುಷ್ಮೈ ಭೂರಿ ವರ್ಚಸೆ. ಶಾಸ್ತ್ರಗಳ ಮೂಲಕ ಪುರುಷಾರ್ಥಗಳನ್ನು ಚೆನ್ನಾಗಿ ತಿಳಿಸಿಕೊಡುವವ, ಆಕಾಶದಲ್ಲಿ ಇದ್ದು ಆಕಾಶದಂತೆ ನಿರ್ಲಿಪ್ತನಾಗಿ ನಮಗೆ ಪಾಠವನ್ನ ಕಲಿಸುವವ. ನಾನು ಯಾರು ಅಂತ ನಿಮ್ಗೆ ಗೊತ್ತಾಗ್ಬೇಕಾ? ಒಮ್ಮೆ ಆಕಾಶ ನೋಡಿ. ಆಕಾಶದಲ್ಲಿ ಹೇಗೆ ವಿಕಾರ ಇಲ್ಲ, ಅದಕ್ಕೆ ಬೈದ್ರೆ ಗೊತ್ತಾಗಲ್ಲ, ನೀರ್ ಎರಚಿದ್ರೆ ಒದ್ದೆ ಆಗಲ್ಲ, ಅಥವಾ ಬಿಸಿ ಮಾಡಿದ್ರೆ ಅದು ಬಿಸಿ ಆಗಲ್ಲ, ಅಥವಾ ಕಟ್ ಮಾಡ್ತೇನೆ ಅಂತಂದ್ರೆ ತುಂಡಾಗಲ್ಲ. ಈ ತರದ ಎಲ್ಲಾ ಗುಣಗಳಿಂದಲೂ ಕೂಡ ನಾನು ಹೊಂದಿದ್ದೇನೆ ಅಂತ ತೋರಿಸ್ಲಿಕ್ಕೆ ಆಕಾಶವನ್ನ ನಿಮ್ಮ ಮುಂದೆ ಇಟ್ಟವನು ನಾನೇ. ಬ್ರಹ್ಮಾಂಡದ ಹೊರಗೆ ಒಳಗೆ ವ್ಯಾಪಿಸಿರುವಂತಹ ಓ ಭಗವಂತನೇ, ಜಗತ್ತಿನ ಎಲ್ಲ ವಸ್ತುಗಳಲ್ಲಿ ನಿಂತು ಎಲ್ಲದರ ಪ್ರಕಾಶವನ್ನ ಲೋಕಕ್ಕೆ ಕೊಟ್ಟವನಿಗೆ ನಾನು ನಮಸ್ಕರಿಸ್ತೇನೆ ಅಂತ ಹೀಗೆ ರುದ್ರಗೀತದ ಕೆಲವು ಪದ್ಯಗಳು ಮುಗಿದವು. ಮತ್ತೆ ಮುಂದಿನ ಚಿಂತನೆಯನ್ನ ನಾಳೆಯ ಅನುಸಂಧಾನದಲ್ಲಿ ನೋಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ತಪಸ್ವಿನೋ ದಾನಪರಾ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಸ್ಸು ಮಂಗಲಾಃ ಕ್ಷೇಮಂ ನ ವಿಂದಂತಿ ವಿನಾ ಯದರ್ಪಣಂ ತಸ್ಮೈ ಸುಭದ್ರ ಶ್ರವಸೇ ನಮೋ ನಮಃ. ಬ್ರಹ್ಮಾರ್ಪಣಂ ಬ್ರಹ್ಮ ಹವಿಃ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನಾ. ಯತ್ರ ಯೋಗೇಶ್ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಧರ್ಮಸ್ಯ ವಿಜಯೋ ಭೂಯಾತ್ ಧರ್ಮಸ್ಯ ಪರಾಭವಃ ಸದ್ಭಾವನಾ ಪ್ರಾಣಪ್ರಾಣ ವಿಶ್ವಸ್ಯ ಮಂಗಲಂ. ಶ್ರೀಕೃಷ್ಣಾರ್ಪಣಮಸ್ತು. ಎಲ್ಲರಿಗೂ ಹೃತ್ಪೂರ್ವಕವಾದ ನಮಸ್ಕಾರಗಳು. ಶ್ರೀಕೃಷ್ಣಾರ್ಪಣಮಸ್ತು. ನಾಳೆ